ಹಾಯ್ ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಬನ್ನಿ ಫ್ರೆಂಡ್ಸ್, ರುಚಿಯಾದ ಆರೋಗ್ಯವಾದ ಬೆಂಡೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಫ್ರೆಂಡ್ಸ್, ಈ ಗೊಜ್ಜು ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ, ಪೂರಿಗೆ, ಪಲ್ಯ ಎಲ್ಲಕ್ಕೂ ತುಂಬ ಒಳ್ಳೆ ಕಾಂಬಿನೇಷನ್. ಕ್ಲೀನಾಗಿ ತೊಳೆದು ಒರೆಸಿಟ್ಕೊಂಡಿದ್ದೀನಿ. ಹೆಚ್ಕೊಂಬರ್ತೀನಿ ಫ್ರೆಂಡ್ಸ್. ಒಂದು 4 ಟೊಮೊಟೊ, ಈರುಳ್ಳಿ 3, ಬೆಳ್ಳುಳ್ಳಿ 1 ಗಡ್ಡೆ ಮತ್ತು ಶುಂಠಿ 1 ಇಂಚು ತೊಗೊಂಡಿದ್ದೀನಿ. ಈರುಳ್ಳಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಕರಿಬೇವು 1 ಟೈಮ್ ಚಾಪ್ ಮಾಡ್ಕೊತೀನಿ. ಟೊಮೊಟೊ, ಕೊತ್ತಂಬರಿ ಸೊಪ್ಪು 1 ಟೈಮ್ ಚಾಪ್ ಮಾಡಿಕೊಂಡು ತುಂಬ ಆನ್ ಆ್ಯಂಡ್ ಆಫ್ ಮಿಕ್ಸಿಲಿ ಮಾಡಿಕೊಂಡು ತುಂಬ ಟೇಸ್ಟ್, ಗ್ರೇವಿ ತುಂಬ ಚೆನ್ನಾಗಿ ಸಿಗುತ್ತೆ. ಅದು ಫೈನ್ ಚಾಪ್ ಆದರೆ ತುಂಬ ಗ್ರೇವಿ ತುಂಬ ಚೆನ್ನಾಗಿ ಸಿಗುತ್ತೆ. ಅದರಿಂದ ನಾವು ಮಾಡ್ಕೊಂಬರೋಣ. ಫಸ್ಟ್ ಮಾಡ್ಕೊಂಬರ್ತಿದ್ದೀವಿ. ಎಣ್ಣೆ ಹಾಕಿ ಸ್ವಲ್ಪ ಬೆಂಡೆಕಾಯಿ ಹಾಕಿದ್ದೀನಿ. 2 ಸ್ಪೂನ್ ಎಣ್ಣೆ ಸ್ವಲ್ಪ ಆಗಬೇಕು. ಸಾಕೀಗ ಇದನ್ನು ಒಂದು ಬಾಣಲೆನೆಲ್ಲ ಹಾಕ್ಕೊಂಡು ಪ್ಲೇಟಲ್ಲಿ ಹಾಕೋಣ. ಅದೇ ಬಾಣಲೆಗೆ ಮತ್ತೆ ಎಣ್ಣೆ ಸ್ವಲ್ಪ ಹಾಕೋಣ. ಒಂದು 3 ಸ್ಪೂನು. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟ್. ಸಾಸಿವೆ ಹಾಕೋಣ. ನೋಡಿ, ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಕರಿಬೇವು ಎರಡನ್ನೂ, ಶುಂಠಿ, ಬೆಳ್ಳುಳ್ಳಿ ಈ ಥರ ಇದು ಮಾಡಿದ್ರೆ ಗ್ರೇವಿ ಚೆನ್ನಾಗಿ ಸಿಗುತ್ತೆ. ಕಟ್ ಮಾಡೋದಕ್ಕಿಂತ ಈ ಥರ ಚಾಪ್ ಮಾಡಿ ಹಾಕೋದ್ರಿಂದ ನಮ್ಗೆ ಚೆನ್ನಾಗಿ ಗ್ರೇವಿ ಸಿಗುತ್ತೆ. ಸ್ವಲ್ಪ ಫ್ರೈ ಆಗಲಿ. ಈರುಳ್ಳಿ ರಸ ಎಲ್ಲ ಬಿದ್ದಿರ್ತಾರೆ. ಕರಿಬೇವು ಹತ್ರ ಕರಿಬೇವು ಸೊಪ್ಪೆ ಹಾಕಿದ್ರೆ ಸೈಜ್ ಹಾಕ್ತಾರೆ. ಈ ಥರ ನಾನು ಮಿಕ್ಸಿ ಮಾಡಿಬಿಟ್ಟು ಚಾಪರ್ಗೆ ಹಾಕ್ಬಿಟ್ಟು ಫುಲ್ ಪುಡಿ ಥರ ಮಾಡಿಬಿಡ್ತೀನಿ. ಅವಾಗ ಎತ್ತಿ ಹೊರಗಡೆ ಹಾಕೋಕ್ಕಾಗಲ್ವಲ್ಲ. ಟೊಮೊಟೊ, ಕೊತ್ತಂಬರಿ ಚಾಪ್ ಮಾಡ್ಕೊಂಡಿದ್ದೀನಿ. ಫುಲ್ಲು ಗ್ರೇವಿ ಥರ ಎಷ್ಟು ಚೆನ್ನಾಗಿದೆ. ಆ ಥರ ಇದ್ದರೆ ಚೆನ್ನಾಗಿ ಗ್ರೇವಿ ಬಿಡುತ್ತೆ. ಚಾಪ್ ಮಾಡ್ಕೊಂಡು ಹಾಕೋರು, ಇಲ್ಲ ನಿಮ್ಮ ಚಾಪರ್ ಇಲ್ಲಾಂದ್ರೆ ಮಿಕ್ಸಿನಲ್ಲಿ 1 ರೌಂಡ್ ಮಿಕ್ಸಿ ಹಾಕ್ಕೊಳ್ರಿ. ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಈ ಥರ ಆಗುತ್ತೆ. ಫುಲ್ ಮಿಕ್ಸಿ ಹೈ ಇಡಬೇಡಿ, ಸುಮ್ಮನೆ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಈ ಥರ ಚಾಪ್ ಥರನೇ ಆಗುತ್ತೆ. ಒಳ್ಳೆ ಗ್ರೇವಿ ಸಿಗುತ್ತೆ ನಿಮಗೆ. ನಾನು ಅರ್ಧ kg ಬೆಂಡೆಕಾಯಿಗೆ ಮಾಡ್ತಾ ಇರೋದು. ಅರ್ಧ kg ಬೆಂಡೆಕಾಯಿಗೆ 3 ಟೊಮೊಟೊ ಹಾಕಿದ್ದೀನಿ, 3 ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಟೊಮೊಟೊ ಅದೇ ಸ್ವಲ್ಪ ಎಕ್ಸ್ಟ್ರಾ ಬೇಕಲ್ವ ನಮಗೆ, ಅನ್ನಕ್ಕೆ, ಚಪಾತಿಗೆ, ಮುದ್ದೆಗೆ ಎಲ್ಲಕ್ಕೂ ಆಗುತ್ತೆ. ಈ ಥರ ಮಾಡಿಕೊಟ್ರೆ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾನೇ ಹಾಕಿರ್ತೀವಿ. ಈರುಳ್ಳಿ ಟೊಮೊಟೊ ಚೆನ್ನಾಗಿ ಹುಳಿಗಿರ್ಬೇಕಲ್ಲ, ಅದಕ್ಕೆ ನಾನು ಹುಣಸೆ ಹುಳಿ ಏನೂ ಹಾಕಲ್ಲ. ಇದರೆಲ್ಲ ಇದು ಮಾಡ್ತೀನಿ. ಅದಕ್ಕೆ ಖಾರಕ್ಕೆ ಎಷ್ಟು ಬೇಕಂತ ಹಚ್ಕಾಕ್ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಚ್ಕ 1.5 ಸ್ಪೂನ್ ಹಾಕೋತೀನಿ. ಚಿಕ್ಕ ಸ್ಪೂನಲ್ಲಿ ಬೇಕು ಅಂದ್ರೆ ಹಾಕೋಬೋದು. ಸ್ವಲ್ಪ ಅರಿಶಿನ ಹಾಕೋತೀನಿ, ಒಂದು ಅರ್ಧ ಸ್ಪೂನ್ ಅರಿಶಿನ, ಚಿಕ್ಕ ಸ್ಪೂನಲ್ಲಿ. ಸ್ವಲ್ಪ ಫ್ರೈ ಆಗಲಿ. ಎಣ್ಣೆ ತಳ ಬಿಡಬೇಕು, ಎಣ್ಣೆ ಥರ ಬಿಡುತ್ತೆ, ಅದುವರೆಗೂ ಫ್ರೈ ಆಗಲಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ. ಯಾಕೆಂದರೆ ಉಪ್ಪು ಬೇಯುವಾಗಲೇ ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ. ಇದು ಟೊಮೊಟೊಗೆ, ಈರುಳ್ಳಿಗೆ ಈ ಥರ ಫ್ರೈ ಮಾಡೋವಾಗೆ ಉಪ್ಪು ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ. ಒಂದೊಂದು ಟಿಪ್ಸು ಸ್ವಲ್ಪ ಫ್ರೈ ಆಗಬೇಕು. ಸುತ್ತಲೂ ಎಣ್ಣೆ ಬಿಟ್ಕೊಂಡು ಬರುತ್ತೆ, ಅದುವರೆಗೂ ಫ್ರೈ ಆಗಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಎಣ್ಣೆ ಅವಾಗ ತುಂಬ ಟೇಸ್ಟ್ ಕೊಡುತ್ತೆ. ಅಂತಲೇ ತುಂಬ ಟೇಸ್ಟ್ ಆಗಿರುತ್ತೆ. ನೋಡಿ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಬಿಡ್ತಾ ಬಂದಿದೆ. ಆ ಥರ ಇಟ್ಕೊಂಡು ಇದರಲ್ಲೇ ಬೇಯಬೇಕು. ಸ್ವಲ್ಪ ಬೇಕಂದ್ರೆ ನೀರು ಹಾಕ್ಕೊಳ್ಳಿ. ಗ್ರೇವಿ ಬೇಕಲ್ಲ ಸ್ವಲ್ಪ, ಇದರಲ್ಲೇ ಫ್ರೈ ಆಗುತ್ತೆ ಚೆನ್ನಾಗಿ. ನೀರು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ನೀರು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ನೀರು ಸ್ವಲ್ಪನೇ ಹಾಕ್ಕೊಂಡು ಬೇಕಂದರೆ ಸ್ವಲ್ಪ ಹಾಕ್ಕೋಬೋದು. ಇದರಲ್ಲೇ ಹುಳಿ, ನಾನು ಹುಣಸೆಹಣ್ಣು ಹಾಕಲ್ಲ, ಅದಕ್ಕೆ ಟೊಮೊಟೊ ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ದೀನಿ. ಟೊಮೊಟೊ ಹಾಕಿರೋದ್ರಿಂದ ಹುಣಸೆಹಣ್ಣು ಹಾಕೋಕ್ಕಾಗಲ್ಲ. ಹುಳಿ ಅಷ್ಟೇ ಸಾಕು. ಹುಳಿ ಟೊಮೊಟೊ ಹಾಕಿರೋದು ಬೇರೆ, ಅದೇ ಸಾಕಾಗುತ್ತೆ.
ಬೇಯ್ತಾ ಇರಲಿ. ಸ್ವಲ್ಪ ಹೊತ್ತು ಬಿಡೋಣ. ರೆಡಿ ಆಯಿತು, ಬೆಂಡೆಕಾಯಿ ಗೊಜ್ಜು ರೆಡಿ ಆಯಿತು. ಗ್ರೇವಿ ಇಷ್ಟಿರಬೇಕು, ಚೆನ್ನಾಗಿ ಅನ್ನಕ್ಕೆ, ಚಪಾತಿಗೆ, ಮುದ್ದೆಗೆ ಎಲ್ಲಕ್ಕೂ ಸೂಪರಾಗಿರುತ್ತೆ. ಸರ್ವಿಂಗ್ ಬೌಲ್ ಹಾಕೋಣ. ಬೆಂಡೆಕಾಯಿ ಗೊಜ್ಜಿದ ಅನ್ನಕ್ಕೆ, ಚಪಾತಿಗೆ, ಮುದ್ದೆಗೆ, ರೊಟ್ಟಿಗೆ, ದೋಸೆಗೆ ಎಲ್ಲಕ್ಕೂ ಕಾಂಬಿನೇಷನ್, ಇಡ್ಲಿಗೆ, ಪ್ರತಿಯೊಂದಕ್ಕೂ ಕಾಂಬಿನೇಷನ್ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ. ತುಂಬ ಸುಲಭ ಮಾಡೋದು, ತುಂಬ ಸುಲಭ ಇದೆ ಮಾಡ್ಕೊಂಡು ತಿನ್ಕೊಂಡು, ತುಂಬ ಹೆಲ್ತ್ಗೆ ಒಳ್ಳೆಯದು. ಮತ್ತು ಮೆಂತ್ಯ ಪುಡಿ ಹಾಕಿದ್ದೀನಿ, ಅದು ಮರ್ತೋಯ್ತು, ಅದು ವಿಡಿಯೋ ಮಿಸ್ ಆಯಿತು. ತುಂಬ ಹೆಲ್ತ್ಗೆ ಒಳ್ಳೆಯದು. ಶುಗರ್ ಇರೋಂತೂ ಯಾವಾಗಲೂ ಮೆಂತ್ಯ ಪುಡಿ ಪ್ರತಿಯೊಂದಕ್ಕೂ ಬಳಸಿ. ಮತ್ತು ಬೆಂಡೆಕಾಯಿ ಮೆಂತ್ಯ ಪುಡಿ ಹಾಕ್ಕೊಂಡು ಮತ್ತೆ ಕಂಟ್ರೋಲಲ್ಲಿರುತ್ತೆ ಶುಗರು. ಯಾವಾಗ ಮಾಡ್ಕೊಂಡು ತಿನ್ಕೊಳ್ಳಿ, ಒಳ್ಳೆ ಟೇಸ್ಟ್ ಇರುತ್ತೆ. ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನ್ಕೋತೀರ ನೀವು. ಫ್ರೆಂಡ್ಸ್, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋ ಜೊತೆಗೆ ಮತ್ತೆ ಜಾಯ್ನ್ ಆಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.